ಭವ್ಯವಾದ, ಅದರಲ್ಲೂ ಸುಂದರವಾಗಿ, ಅತ್ಯಂತ ಸುಂದರವಾಗಿ ಸಿಂಗರಿಸಲ್ಪಟ್ಟಿರುವಂತಹ ಅಂಬಾರಿಯನ್ನು ಗಮನಿಸ್ತಾ ಇದ್ದೀರಾ. ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು, ತುಂಬ ಸಿಮಿಟ್ರಿಕ್ ಆಗಿದೆ, ಅಂದರೆ ಸಿಸ್ಟಮ್ಯಾಟಿಕ್ ಆಗಿದೆ. ನೀವು ಅದರಲ್ಲಿ ತುಂಬ ಝೂಮ್ ಹಾಕಿ ನೋಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಲರ್ ಕಾಂಬಿನೇಷನ್ ಮಿಸ್ ಮ್ಯಾಚ್ ಆಗಿರೋದು ಇಲ್ವೇ ಇಲ್ಲ. ಯಾಕಂದರೆ ಅದಕ್ಕೂ ಕೂಡ 4-5 ತಲೆಮಾರಿನ ಜನಾನೇ ಅವ್ರೇನು ಫ್ಯಾಮಿಲಿ ರಿಚುವಲ್ಸನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆ ಹೂ ಕಟ್ಟೋದ್ರಿಂದ ಹಿಡಿದು ಹಗ್ಗಾನ್ ರೆಡಿ ಮಾಡೋದು ಕೂಡ ಅವರೇ. ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋದು. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಮೈಸೂರು ದಸರಾ ಇದೆಯಲ್ಲ, ಅದು ಚಾರಿತ್ರಿಕ ಹಿನ್ನೆಲೆ, ಸಾಂಸ್ಕೃತಿಕ ನೆಲೆಗಟ್ಟು, ಧರ್ಮ, ಇತಿಹಾಸ, ಪರಂಪರೆ, ಪುರಾಣ ಎಲ್ಲವೂ ಬೆಸೆದು ಹೋಗಿದೆ. ಸುಂದರವಾಗಿರೋದನ್ನು ನೋಡ್ತಾ ಇದ್ದೀರಾ. ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ, ಅದರಲ್ಲೂ ಹೊಯ್ಸಳರ ಶೈಲಿಯ ವಿನ್ಯಾಸದ ಉತ್ಸವ ಮೂರ್ತಿಯನ್ನು ನೋಡ್ತಾ ಇದ್ದೀರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯುಗೆ ಅಂಬಾರಿ ಕಟ್ಟುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ಅಂಬಾರಿ ಬಗ್ಗೆ ನಾವು ನಿಮಗೆ ತುಂಬ ಮಾಹಿತಿಗಳನ್ನು ಕೊಡಬೇಕು. ಒಂದು, ಇಡೀ ದೇಶದಲ್ಲೇ ಎಲ್ಲೂ ಕೂಡ ಇಲ್ಲ ಈ ಚಿನ್ನದ ಅಂಬಾರಿ ಕಾನ್ಸೆಪ್ಟು, ಈಗ ಉಳಿದಿಲ್ಲ ಎಲ್ಲೂ ಕೂಡ. ಬಟ್ ನಮ್ಮಲ್ಲಿದೆ, ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಬ್ಯೂಟಿ ಆಫ್ ಮೈಸೂರು. ನಾನು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಸರ್ ಹೇಳಿ, ಚಿನ್ನದ ಅಂಬಾರಿ, ಚಿನ್ನದ ಜೊತೆಗೆ ಮರಗಳನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ. 750 kg ಕೂಡ ಚಿನ್ನ ಹಾಕೋಕ್ಕಾಗಲ್ಲ. ಬಿಕಾಸ್ ಚಿನ್ನ ಅದಕ್ಕೆ ಆದಂತಹ ಒಂದು ಶಕ್ತಿ ಇಲ್ಲ. ಸಸ್ಯ ಮೂಲದಲ್ಲಿ ಗಂಧದ ಮರನೂ ಕೂಡ ಅದೇ ಕತೆ. ಸೊ ಏನು ಹೇಳ್ತೀರಾ ಈ ಶಿಲ್ಪಕಲಾದ ಬಗ್ಗೆ, ಏನು ಹೇಳ್ತೀರಾ? ಮೈಸೂರು ದಸರಾದ ಜಂಬೂ ಸವಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ 3. ಒಂದು ಅಭಿಮನ್ಯು, ಹೌದು, ಅಂಬಾರಿ ಹೊತ್ತಂತ ಅಭಿಮನ್ಯು. ಎರಡನೇದು ಅಂಬಾರಿ. ಮೂರನೇದು ಅಂಬಾರಿಯಲ್ಲಿ ಆಸೀನಳಾಗಿರ್ತಕ್ಕಂಥ ನಮ್ಮ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ. ಈಗ ಅಂಬಾರಿ ಬಗ್ಗೆನೆ ನಾವು ಹೇಳೋದಾದ್ರೆ, ತಮ್ಮೆಲ್ರಿಗೂ ಗೊತ್ತಿರುವಂತೆ ನಮಗೆ 19ನೇ ಶತಮಾನ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದ ಇದು ಕಂಡು ಬರ್ತಕ್ಕಂಥದ್ದು. ಇದರ ಒಟ್ಟು ತೂಕ ಬಂದು 750 kg. ಆ 750 kg ಬಂಗಾರನ ಸಾರ್ ಅಂತ ಕೆಲವರು ಕೇಳ್ತಾರೆ. ಇಲ್ಲ, ಅದರಲ್ಲಿ ಇರೋದು 80 kg ತೂಕದ ಬಂಗಾರ ಮಾತ್ರ. ಇನ್ನು ಉಳಿದಂತ 670 kg ಮರದಿಂದ. ಅದು ಯಾವ ಮರದ ಅಂದ್ರೆ ಪವಿತ್ರವಾದ, ಶ್ರೇಷ್ಠವಾದಂತ, ದೀರ್ಘಕಾಲ ಬಾಳಿಕೆ ಬರುವಂತ ಗುಣಮಟ್ಟದ ಮರದನ್ನ ಔದುಂಬರ ಮರ ಅಂತ ಕರೀತಾರೆ, ಅಥವಾ ಅದನ್ನ ಅಂಜೂರ ಮರ ಅಂತ ಕರೀತಾರೆ. ಆ ಔದುಂಬರದ ಮರದಿಂದ ಬರ ಗಟ್ಟಿಮುಟ್ಟಾದಂತ ಒಂದು ಮರ ಅದು. ಸೊ ಅದರಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ನೋಡಿ, ಆ ಮಂಟಪದ ಮೇಲ್ಭಾಗದಲ್ಲಿ ಪಂಚ ಕಳಶವನ್ನ ನಾವು ನೋಡ್ತೀವಿ. ಮುಂಭಾಗ ಮತ್ತೆ ಹಿಂಭಾಗ ಎರಡೂ ಬದಿನಲ್ಲೂ ಕೂಡ. ಮುಂಭಾಗದಲ್ಲಿ ಒಂದು ದೊಡ್ಡ ಕಳಶ ಇದೆ, ಪಂಚ ಕಳಶ. ಹಿಂಭಾಗದಲ್ಲಿ ಒಂದು ಚಿಕ್ಕ ಕಳಶವನ್ನು ನಾವು ನೋಡ್ತೀವಿ. ಇನ್ನ ಈ ಮಂಟಪದ ಎರಡೂ ಭಾಗದಲ್ಲೂ ಕೂಡ 4 ಮೂಲೆಗಳಲ್ಲಿ ಕಿರುದಾದಂತ ಕಂಬಗಳನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಸೂಕ್ಷ್ಮವಾದಂತ ಕೆತ್ತನೆ ಕೆಲಸಗಳು ಬಹಳ ಅದ್ಭುತವಾಗಿ ಇದರಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇನ್ನೊಂದೇನು ಅಂತಂದ್ರೆ, ಈ ಅಂಬಾರಿಯ ಮೇಲ್ಭಾಗ ಕಳಸ ಇದೆಯಲ್ಲ, ಅಲ್ಲಿ 2 ದೀಪಗಳಿದೆ, ಲೈಟ್ಸ್ ಇದೆ. ಒಂದು ರೆಡ್ ಲೈಟ್, ಇನ್ನೊಂದು ಗ್ರೀನ್ ಲೈಟ್. ನೀವು ಅಬ್ಸರ್ವ್ ಮಾಡ್ಬೋದು ಯಾಕೆ ಈ ಲೈಟ್ ಗಳನ್ನು ಹಾಕಿದ್ದಾರೆ. ಹಿಂದೆ ಮಹಾರಾಜರು, ವಿಶೇಷವಾಗಿ ನಾಲ್ವಡಿ ಮತ್ತೆ ಜಯಚಾಮರಾಜ ಒಡೆಯರ್ ಅವರು ಇದ್ರಲ್ಲಿ ಕೂತು ಅಂಬಾರಿ ಹೋಗ್ಬೇಕಾದ್ರೆ ಸಾರ್ವಜನಿಕರು ಅವ್ರನ್ನ ದರ್ಶನ ಮಾಡ್ಕೊಳ್ಬೇಕಾಗಿತ್ತು. ಸಾಕಷ್ಟು ಜನ ಪುಷ್ಪಾರ್ಚನೆ ಮಾಡ್ತಾ ಇದ್ರು, ಹಾರ ಕೊಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಮಹಾರಾಜರನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಮಾರ್ಗ ಮಧ್ಯದಲ್ಲಿ ಅಂಬಾರಿ ನಿಲ್ತಾ ಇತ್ತು. ಅದಕ್ಕೆ ಕಾರಣ ಅವ್ರು ಏನ್ ಮಾಡ್ತಾ ಇದ್ರು, ರೆಡ್ ಲೈಟ್ ಅನ್ನ ಆನ್ ಮಾಡ್ತಾ ಇದ್ರು. ಅವ್ರ ಕೈತನೇ ಸ್ವಿಚ್ ಇರ್ತಿತ್ತು ರೆಡ್ ಲೈಟ್. ಮತ್ತೆ ಅಂಬಾರಿ ಮುಂದೆ ಹೋಗ್ಲಿ ಅನ್ನೋದಕ್ಕೆ ಗ್ರೀನ್ ಲೈಟ್ ಅನ್ನ ಆನ್ ಮಾಡ್ತಾ ಇದ್ರು. ಸೊ ಅದರಿಂದ ಇದು ಬಹಳ ವಿಶಿಷ್ಟವಾದಂತ ಒಂದು ರೂಪ ಅನ್ನೋದನ್ನ ನಾವು ನೋಡ್ಬೋದು. ಮತ್ತೆ ಮಂಟಪಾಕಾರದ ಅದ್ಭುತವಾದಂತ ಕಲಾಕೃತಿ ಇದು, ಈ ಒಂದು ಅಂಬಾರಿ ಅಂತಕ್ಕಂಥ. ಇದನ್ನ ಗೋಲ್ಡನ್ ಹೌದಾ ಅಂತ ಕರೀತಾರೆ ಇದನ್ನ. ಅಂದ್ರೆ ನಮ್ಮ ಜಂಬೂ ಸವಾರಿಯ ಒಂದು ಶ್ರೇಷ್ಠತೆ, ಒಂದು ಮೆರಗು, ವೈಭವ ಬರೋದೇ ಈ ಅಭಿಮನ್ಯುವಿನ ಮೇಲೆ, ಬೆನ್ನ ಮೇಲೆ ಇಟ್ಟಂತ ಒಂದು ಸುಂದರವಾದಂತ ಅಂಬಾರಿಯ ಮೂಲಕ. ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇಂದ್ರನ ಕಾಲದ ಐರಾವತ ಈ ಅಂಬಾರಿ ಆಗಿತ್ತು ಅಂತ ಪೌರಾಣಿಕವಾಗಿ ಖಂಡಿತ. ಏಕೆಂದ್ರೆ ಐತಿಹಾಸಿಕವಾಗಿ ಕೆಲವು ವಸ್ತುನಿಷ್ಠವಾದಂತ ವಿಚಾರಗಳು ಬರುತ್ತೆ. ಇನ್ನೊಂದು ಕಡೆ ನೀವು ಹೇಳ್ದಂಗೆ ಮೈಥಾಲಜಿಕಲ್, ಪೌರಾಣಿಕವಾಗೂ ಕೂಡ ನಾವು ನೋಡ್ಬೇಕಾಗುತ್ತೆ. ಇವನ್ ಯಾಕೆಂದ್ರೆ ನಾವು ದಸರಾ ಅಥವಾ ನವರಾತ್ರಿ ಹಿನ್ನೆಲೆ ನೋಡಿದಾಗ ನಾವು ನಮ್ಮ ಪುರಾಣಗಳು ಮತ್ತೆ ನಮ್ಮ ಮಹಾಕಾವ್ಯಗಳಾದಂತ ರಾಮಾಯಣ, ಮಹಾಭಾರತ, ಧರ್ಮಶಾಸ್ತ್ರಗಳಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಧರ್ಮಶಾಸ್ತ್ರದಲ್ಲಿ ನಾವು 2 ನವರಾತ್ರಿ ನೋಡ್ತೀವಿ. ಒಂದು ಶರನ್ನ ನವರಾತ್ರಿ, ಇನ್ನೊಂದು ವಸಂತ ನವರಾತ್ರಿ ಅಂತಂದು. ವಸಂತ ನವರಾತ್ರಿಯಲ್ಲಿ ರಾಮನವಮಿಯನ್ನು ನಾವು ಆಚರಣೆ ಮಾಡಿದ್ರೆ, ಶರನ್ನವರಾತ್ರಿಯಲ್ಲಿ ಉತ್ತರದ ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೂ ನಾವು ಈ ನಾಡ ದಸರಾವನ್ನ ನೋಡ್ತೀವಿ. ಓಕೆ, ಫೈನ್. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಅಂಬಾರಿ ಕಟ್ಟೋದಕ್ಕೆ ಅಂಬಾರಿನ ಹೊರಗೆ ತರ್ತಾ ಇರುವಂತಹ ಪ್ರಕ್ರಿಯೆ, ಎಷ್ಟೊಂದು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಪಂಚಕಲಶ ಇಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಪಂಚಕಲಶವನ್ನ ಇಡಲಾಗ್ತಾ ಇದೆ.
ಅಲ್ವಾ, ಅದಕ್ಕೊಂದು ಮೆರಗು ಸಿಗುತ್ತೆ, ಭವ್ಯವಾಗಿ ಕಾಣಿಸ್ತಾ ಇದೆ ಅಂಬಾರಿ. ಹೌದು. ಸರ್ ನೀವು ಹೇಳಿ, ಆ ಹೂವುಗಳ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೇನೆ, ತುಂಬಾ ಸಿಮೆಟ್ರಿಕ್ ಆಗಿ ಕಾಣಿಸುತ್ತೆ. ಆಮೇಲೆ ಕಣ್ಣಿಗೇನು ರಾಚಲ್ಲ, ವಿಪರೀತವಾಗಿ ಡೆಕೋರೇಷನ್ ಮಾಡಲ್ಲ. ಅದಕ್ಕೆ ಎಲ್ರಿಗೂ ದರ್ಶನ ಕೊಡಬೇಕು ತಾಯಿ ಅಂತ ಹೇಳಿ ಲಿಮಿಟೆಡ್ ಆಗಿ ದರ್ಶನ ಮಾಡ್ತಾರೆ, ಬಟ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಈ ಹೂವಿನ ಅಲಂಕಾರ ಯಾರು ಬೇಕಾದ್ರೆ ಸಿಕ್ತಾರೆ ಮಾಡೋಕ್ಕಾಗಲ್ಲ. ಹೌದು, ಯಾಕೆಂದ್ರೆ ಅದಕ್ಕಾಗಿ ಒಂದು ಕುಟುಂಬ ಇದೆ. ಅವ್ರ ಪಾರಂಪರಿಕವಾಗಿ ಅವರ ಪೂರ್ವಿಕರು ಕೂಡ ಯಾವ ಹೂವನ್ನ ಹಾಕಬೇಕು, ಎಷ್ಟು ಹೂ ಹಾಕಬೇಕು, ಅಲ್ಲಿ ಅದೊಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರನೇ ಅದು ಸಂಪೂರ್ಣವಾಗಿ ಸುತ್ತಲೂ ಮತ್ತೆ ಇಳಿ ಬೀಳುವಂಥದ್ದು ವ್ಯವಸ್ಥೆ ಇರ್ತದೆ. ಯಾಕೆಂದ್ರೆ ಸುತ್ತ ಕವರ್ ಮಾಡಿಬಿಟ್ರೆ ಅದು ನೋಡೋದ್ರಿಗೆ ಕಣ್ಣು ಕಾಣಲ್ಲ, ಅದಕ್ಕೆ ಲೈಟ್ ಇರ್ತದೆ. ಅದರಿಂದ ಆ ಒಂದು ವರ್ಗದವರು ಪೂರ್ತಿ ಆ ಏನು ಹೂ ಕಟ್ಟೋರು ಇರ್ತಾರಲ್ಲ ಅವ್ರು ಹೆಚ್ಚು ಕಡಿಮೆಗೆ ಮೊನ್ನೆ ತಿಳಿದ ಮಟ್ಟಿಗೆ 21 ವರ್ಷದ ಒಂದೇ ಕುಟುಂಬ ಆಗ್ತಾ ಇದೆ ಅದು. ಯಾಕೆಂದ್ರೆ ಬೇರೆ ಸಾಧ್ಯ ಇಲ್ಲ. ಕೆಲವು ಈ ಸ್ಕಿಲ್ ವರ್ಕ್ ಅಂತ ಹೇಳ್ತೀವಲ್ಲ, ಈ ಆನೆ ಸಂಬಂಧಪಟ್ಟಂತೆ ಯಾರ್ಯಾರು ಬೇಕಾದ್ರೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲೇನು ನಾವು ಮಾಡ್ತೀವಿ ಮುಂದೆ ಬರೋಂಗಿಲ್ಲ. ಆನೆ ಹೂ ಕಟ್ಟೋರು ಇರ್ಬೋದು, ಅಥವಾ ಅಂಬಾರಿ ಕಟ್ಟೋರು ಇರ್ಬೋದು, ಅಥವಾ ಚಿತ್ತಾರ ಬಿಡಿಸೋರು ಇರ್ಬೋದು, ಅಥವಾ ಒಲೆಯವರು ಇರ್ಬೋದು. ಅದು ಹೆಚ್ಚು ಕಡಿಮೆ ಅದು ರಕ್ತ ಗುಣಲ್ಲೇ ಬಂದ್ಬಿಟ್ಟು ಜೀನಲ್ಲೇ. ನಾವೇನು ಸುಮ್ಮನೆ ಜಾತಿ ಕುಶಲಕರ್ಮಿಗಳು ಅಂತ ಹೇಳ್ತೀವಲ್ಲ, ಅವ್ರು ಬಿಟ್ಟು ಯಾರು ಮಾಡೋಕೆ ಸಾಧ್ಯನೂ ಇಲ್ಲ. ಅದು ಒಂದ್ ವೇಳೆ ಬೇರೆ ಮಾಡಿದ್ರು ಕೂಡ ಅದು ಸ್ಪಷ್ಟತೆ ಬರೋದೂ ಇಲ್ಲ. ಅದರಿಂದ ಅದು ಪಾರಂಪರಿಕವಾಗಿ ಬಂದಿರೋದ್ರಿಂದ ಅವ್ರು ಹೇಗ್ ಮಾಡಬೇಕು, ಯಾವ ರೀತಿ ಇದು ಅದು ಸಂಪೂರ್ಣವಾಗಿ ಗೊತ್ತಿರ್ತದೆ ಅವರಿಗೆ. ಅಷ್ಟೇ ಕಮಿಟೆಡ್ ಮೇಡಮ್. ಈಗ ಅವ್ರು ಹೇಳಿದ್ರಲ್ಲ, ಹೂವಿನ ಅಲಂಕಾರದಿಂದ ಹಿಡಿದು ಆನೆಗಳಿಗೆ ಏನು ಒಂದು ಆಯಿಲ್ ಪೇಂಟಿಂಗ್ ಮಾಡ್ತಾರೆ ಅದರಿಂದ ಹಿಡಿದು ಅಂಬಾರಿ ಕಟ್ಟೋದ್ರಿಂದ ಹಿಡಿದು ಅದು ಕಮಿಟೆಡ್, ವೆರಿ ಕಮಿಟೆಡ್. ಆಗ್ಬೇಕು. ಹೌದು, ಆ ಕುಟುಂಬ ಹಬ್ಬ ಹತ್ರ ಬರ್ತಾ ಇದೆ ಅಂದಾಗ ಎಲ್ಲಾ ತರದ ಒಂದು ಸಿದ್ಧತೆಗಳನ್ನ ಮಾನಸಿಕವಾಗಿಯೂ ರೆಡಿ ಆಗಿರ್ತಾರೆ, ಭೌತಿಕವಾಗೂ ಕೂಡ ಅದಕ್ಕೆ ಏನ್ ಬೇಕು ಪೂರ್ವ ಸಿದ್ಧತೆಗಳು ಅದನ್ನ ಮಾಡ್ಕೊಳ್ತಾರೆ. ಅದರಿಂದ ಇದೊಂದು ನಿಜವಾಗ್ಲೂ ಕೂಡ ದೊಡ್ಡ ಕಮಿಟ್ಮೆಂಟ್ ಇದು. ಈ ಅಂಬಾರಿ ಇಟ್ಕೊಂಡು 2 ಬಾರಿ ನಾಡಿಗೆ ಜಯವನ್ನ ಅಂಬಾರಿ ತಂದು ಕೊಟ್ಟಿದೆ ಅಂತೆಲ್ಲ ಹೇಳ್ತಾರೆ. ಅದ್ರ ಜೊತೆಗೆ ಅಂಬಾರಿ ಕೇವಲ ಅಲಂಕಾರಿಕ ವಸ್ತು ಅಲ್ಲ, ದೆಹಲಿಗೂ ಕೂಡ ಮೈಸೂರಿನ ರಾಜರು ಕಿಂಗ್ ಎಡ್ವರ್ಡ್ ಅನ್ನು ಮೀಟ್ ಮಾಡೋದಕ್ಕೆ ಅಂಬಾರಿಯಲ್ಲಿ ಹೋಗಿದ್ರು ಅನ್ನೋ ಒಂದು ಐತಿಹ್ಯ ಓದಿದ್ದೆ ನಾನು. ಸೊ ಏನ್ ಹೇಳ್ತೀರಾ? ಏನಿಲ್ಲ, ಅಂಬಾರಿ ಅಂತಕ್ಕಂಥದ್ದು ಒಂದು ವೈಭವದ ಸಂಕೇತ, ಇನ್ನೊಂದು ಸಂಪತ್ತು ಮತ್ತೆ ಸಮೃದ್ಧಿಯ ಒಂದು ಸಂಕೇತ, ಮತ್ತೆ ರಾಜರ ಒಂದು ಹಿರಿಮೆ ಗರಿಮೆಗಳ ಸಂಕೇತವೂ ಹೌದು. ಯಾಕೆಂದ್ರೆ ಇದೇ ವಿಜಯನಗರದ ಅರಸರ ಕಾಲದಲ್ಲಿ ಯಾಕೆ ನವರಾತ್ರಿ ಅಥವಾ ಮಹಾನವಮಿಯನ್ನ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನೆರೆಹೊರೆಯ ರಾಜ್ಯಗಳಿಗೆ ತೋರಿಸ್ಬೇಕು, ತಮ್ಮ ಸೈನಿಕ ಬಲವನ್ನ ತೋರಿಸ್ಬೇಕು, ತಮ್ಮ ಸಿರಿವಂತಿಕೆ ಸಮೃದ್ಧಿ ಸಂಪತ್ತನ್ನು ತೋರಿಸ್ಬೇಕು ಅನ್ನುವಂಥದ್ದು. ಸರಿ, ಒಂದು ಬ್ಯೂಟಿಫುಲ್ ವಿಷುವಲ್ ನೋಡಿ, ಎಷ್ಟು ಚೆನ್ನಾಗಿದೆ. ಪಂಚಕಳಶ ನೋಡಿ ಜೋಡಿಸ್ತಾ ಇದ್ದಾರೆ. ಮುಂಭಾಗದ ದೊಡ್ಡ ಮಂಟಪ, ಹಿಂದ್ಗಡೆ ಕಿರು ಮಂಟಪ, ಅದಕ್ಕೆ ನೋಡಿ ಪಂಚಕಳಶ. ಸೊ ಪಂಚಕಳಶದ ಜೋಡಣೆ ಆಗ್ತಾ ಇದೆ. ನಾನು ಸ್ವಲ್ಪ ಹೊತ್ತಲ್ಲಿ ಅಂಬಾರಿ ಕಟ್ತಾರೆ. ಅಂಬಾರಿ ಕಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ, ಯಾಕಂದ್ರೆ ಹಗ್ಗದ ನಾಟ್ ಕೂಡ ಸರಿಯಾಗಿ ಆನೆ ಕಟ್ಟಬೇಕಿಲ್ಲ, ಇರಿಟೇಷನ್ ಆಗುತ್ತೆ, ಅದು ಸ್ಕಿನ್ಗೆ ಏನೋ ಒಂದು ಗಾಯ ಆಗುತ್ತೆ, ರಕ್ತನಾಳಗಳು ಎಲ್ಲಿ ಹೋಗುತ್ತೆ ಏನಾಗುತ್ತೆ. ಯಾಕಂದ್ರೆ ಪಶುವೈದ್ಯರು ಇರ್ತಾರಲ್ಲ, ಈಗ ಪಶುವೈದ್ಯರು ಇರ್ತಾರೆ, ಮಾವುತರು ಇರ್ತಾರೆ, ಕಾವಾಡಿಗಳು ಇರ್ತಾರೆ. ಅದ್ರ ಜೊತೆಗೆ ಹಗ್ಗ ಕಟ್ಟುವಂತ ಒಂದು ಮುಸ್ಲಿಂ ಕುಟುಂಬನೇ ಇದೆ ಬಹಳ ವರ್ಷಗಳಿಂದ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಅಕ್ರಮ್ ಪಾಷಾ ಅನ್ನುವಂಥವ್ರು ಈಗ ಹಾಲಿ ಮತ್ತೆ ಅವ್ರ ಮಗ ರೆಹಮಾನ್, ಸೊ ಅವರು ಈಗ ನೆಕ್ಸ್ಟ್ ಸಿದ್ಧ ಆಗ್ತಾ ಇದ್ದಾರೆ. ಆ ಕುಟುಂಬದವರೇ ಬಹಳ ವರ್ಷಗಳಿಂದ ಈ ಹಗ್ಗ ಕಟ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೆ ನಾನು ಬೆಳಿಗ್ಗೆ. ಮತ್ ನೋಡಿ, ಎಲ್ಲರೂ ಇರ್ಬೇಕು ಮೇಡಮ್, ಅಲ್ಲಿ ಎಲ್ಲರೂ ಸೇರಿದಾಗ್ಲೇ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಹೌದು, ನೀವೊಂದು ಪಶು ವೈದ್ಯಾಧಿಕಾರಿಗಳು ಇಲ್ಲ ಅಂದ್ರೂ ಆಗೋದಿಲ್ಲ, ತೊಂದರೆ ಆಗ್ಬಿಡುತ್ತೆ. ಖಂಡಿತ. ಹೌದು, ಈಗ ನೀವು ಹೇಳಿದ್ರೆ ರಕ್ತನಾಳಗಳು ಎಲ್ಲಿ ಹೋಗುತ್ತೆ ಆ ಬಾಡಿನಲ್ಲಿ ಅಂದಾಗ ಅದಕ್ಕೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಕರೆಕ್ಟ್. ಹೊರಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನೀಗ ಅಂಬಾರಿ ಅಭಿಮನ್ಯುಗೆ ಕಟ್ಟೋ ಕೆಲಸ ಕೂಡ ನಿಧಾನವಾಗಿ ಹಂತವಾಗಿ ನಡೆಯುತ್ತೆ. ಅದರ ಮೊದಲ ಭಾಗ ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ಲ, ಹಗ್ಗದ ನಾಟ್ ಕೂಡ ಸರಿಯಾಗಿ ಕಟ್ಟಬೇಕಾಗತ್ತೆ ಆನೆ ಮೇಲೆ. ಈಗ ಅದನ್ನು ಆ ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇದರಲ್ಲೆಲ್ಲ ಅರ್ಜೆಂಟ್ ಮಾಡಲ್ಲ. ಮತ್ತು ಈ ದಸರಾನ ಧಾರ್ಮಿಕ ಕಾರ್ಯಕ್ರಮ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಅದಕ್ಕೆ ಅಂತ ನಿಶ್ಚಿತವಾದಂತಹ ಲಗ್ನ ಇದೆ, ಶುಭ ಲಗ್ನ ಇದೆ. ಸುಮ್ಮನೆ ಹರಿಬರಿಯಲ್ಲಿ ಫಾಸ್ಟಾಗಿ ಹೋಗ್ಬಿಟ್ಟು ಮಾಡಬೇಕು, ಮುಗಿಸ್ಬೇಕು, ಎರಡೂ ಕೂಡ ಇರುತ್ತೆ. ಹೌದು. ಸೊ ಅಲ್ಲಿ ತನಕ
ಅದು ಕರ್ತವ್ಯ ಅಂತಲ್ಲ, ಬಹಳ ಭಯ ಭಕ್ತಿ ಇರ್ತದೆ. ನಾವು ಮಾಡ್ತಿರೋ ದೇವ್ರ ಕಾರ್ಯ ಪ್ರತಿಯೊಬ್ಬ ಕುಶಲಕರ್ಮಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಮಾಡುವಂಥದ್ದು. ಅವ್ರೇನು ನನಗೆ ಕಾಸು ಕೊಡ್ತಾರೆ ಮಾಡುವಂತ ವ್ಯವಸ್ಥೆ ಇಲ್ಲ ಅದು. ಆಮೇಲೆ ಆಗಾಗ ಪ್ರಕೃತಿ ಮಳೆಯ ಸಿಂಚನ ಆಗ್ತಾ ಅಲ್ಲ, ಇದೆ, ಈ ಶುಭ ಸಿಂಚನ, ವರ್ಣನ ಜೊತೆಗೆ ಕೃಪೆ, ವರುಣನ ಕೃಪೆ. ಅಲ್ಲ, ಅತಿಯಾದ ಬಿಸಿಲು ಬಂದು ಕೂಡ ಬಹಳ ತೊಂದರೆ ಆಗ್ತದೆ. ಆಮೇಲೆ ಪ್ರತಿ ಸಿಂಚನ ತಂಪಾಗಿರ್ತದೆ, ಅದು ಸಂಕೇತ ಅದು. ಇದು ಪಾಸಿಟಿವ್ ಇದೆ ನೋಡೋದು. ಆಮೇಲೆ ಪ್ರಕೃತಿ ಕೂಡ ಸಹಕರಿಸ್ತಾ ಇದೆ. ಖಂಡಿತ ಖಂಡಿತ. ಚಾಮುಂಡೇಶ್ವರಿಯನ್ನ ನಾವು ವಿರಾಜಮಾನನಾಗಿ ನೋಡೋದಕ್ಕೆ ನಾವು ಬಯಸ್ತೀವಿ ಅಂತ ಪ್ರಕೃತಿ ಕೂಡ ಹೇಳ್ದಂಗೆ ಕಾಣಿಸ್ತಾ ಇದೆ, ಮಾತಿಲ್ಲದೆ ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಮಳೆಯ ಸಿಂಚನದ ಮೂಲಕ. ಸ್ವಲ್ಪ ಹೊತ್ತಲ್ಲಿ ಆ ಪ್ರಕ್ರಿಯೆ ಒಂದೊಂದು ನೀವು ಎಕ್ಸ್ಪ್ಲೇನ್. ಪ್ರಕೃತಿ ಅಂತ ಬಂದಾಗ ಈ ಪ್ರಪಂಚದ ದೇಶದ ವಿವಿಧ ಭಾಗಗಳಲ್ಲಿ ಈ ನ್ಯಾಚುರಲ್ ಕಲಾಮಿಟೀಸ್ ಅಂತ ಹೇಳ್ತೀವಲ್ಲ, ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ನಾಡಿಗೆ ಬಹಳ ಸೂಕ್ತವಾಗಿ ಏನು ಓಪನ್ AC ಇದ್ದಾಗೆ ಇದೆ, ಯಾವುದೇ ಹೆಚ್ಚು ಇಲ್ಲ ಕಡಿಮೆ ಆಗಿಲ್ಲ. ಆ ರೀತಿ ಒಂದು ರೀತಿ ಬಹಳ ತಂಪಾಗಿ ಬರ್ತಾ ಇದೆ, ಸಂಕೇತವಾಗಿ ಇರುವಂಥದ್ದು. ಓಕೆ, ಈಗಷ್ಟೇ ಅಂಬಾರಿಯನ್ನ ಅರಮನೆ ಆವರಣದಿಂದ ಹೊರಗೆ ತರುವಂತಹ ದೃಶ್ಯ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರವನ್ನ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಇನ್ನೂ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ತುಂಬಾ ಆ ದೇವಿಯ ಮುಖ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋ ತನಕ ಎಲ್ಲ ಮಾಡಲ್ಲ ಯೂಶಲಿ. ಜಸ್ಟ್ ಒಂದ್ ಎರಡು ಲೇಯರ್ ಇರುತ್ತೆ, ಚೌಕಟ್ಟು ಏನಿದೆಯಲ್ಲ ಅಲ್ಲಿವರೆಗೂ ಅಷ್ಟೇ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್. ಹೌದು, ಆಮೇಲೆ ದೂರದಿಂದ ನಿಂತ್ಕೊಂಡು ನೋಡಿದ್ರು ದೇವಿಯನ್ನ ನೋಡ್ದೇನೋ ಸಂತೃಪ್ತಿ ಇರ್ಬೇಕು ಎಲ್ರಿಗೂ. ಅಂಬಾರಿನೂ ಅಟ್ರಾಕ್ಟ್ ಆಗ್ಬೇಕು, ಇನ್ನೊಂದು ಉತ್ಸವ ಮೂರ್ತಿನೂ ಕೂಡ. ಕರೆಕ್ಟ್. ಹಿಂಗೆ ಅರೇಂಜ್ಮೆಂಟ್ ಮಾಡಿದಾಗ ಎಷ್ಟು ದೂರದಲ್ಲಿ ನಿಂತಿದ್ರು, ಯಾವ ಕ್ರೌಡಲ್ಲಿ ನಿಂತಿದ್ರು, ನನಗೊಂದು ಸಂತೃಪ್ತಿಯ ಭಾವನೆ ಸಿಗುತ್ತೆ. ಖಂಡಿತವಾಗ್ಲೂ ಕೂಡ ಅದು ಒಂದು ನೋಡೋದಕ್ಕೆ ಒಂದು ಅದ್ಭುತ, ಒಂದು ಭವ್ಯ ಕಲಾಕೃತಿ ಬಿಡಿ ಅಂಬಾರಿ ಅನ್ನುವಂಥದ್ದು. ಈ ಅಭಿಮನ್ಯು ಬಗ್ಗೆ ಹೇಳಲೇಬೇಕು ಮೇಡಮ್. ಅಭಿಮನ್ಯು ಈ ವರ್ಷ 6ನೇ ಬಾರಿ ಹೊರ್ತಾ ಇರೋದು ಅಂಬಾರಿನ. ಅದರಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಮೊದಲ 2 ವರ್ಷ ಅವನ ಅರಮನೆ ಆವರಣಕ್ಕೆ ಮಾತ್ರ ಸೀಮಿತ ಆಗಿದ್ದ ಮೆರವಣಿಗೆಗೆ, ಯಾಕೆಂದ್ರೆ 2020 ಕೋವಿಡ್ ಇದ್ದಿದ್ರಿಂದ ಅರಮನೆ ಆವರಣದಲ್ಲಿ ಅವನ ಒಂದು ಮೆರವಣಿಗೆ ಆಗ್ತಾ ಇತ್ತು ಅಂಬಾರಿದು. ಇನ್ನ 22ರ ನಂತರ ಈಗ 4 ಬಾರಿ ಈಗ ಏನು ರಾಜಮಾರ್ಗ ಇದೆ, ಪ್ಯಾಲೇಸ್ ಟು ಬನ್ನಿ ಮಂಟಪ, ಅಲ್ಲಿಗೆ ನಡೀತಾ ಇರ್ತಕ್ಕಂಥದ್ದು. ಟೋಟಲ್ 6ನೇ ಬಾರಿಗೆ ಅವನ ಅಂಬಾರಿಯನ್ನು ಹೊರ್ತಾ ಇದ್ದಾನೆ. 59 ವರ್ಷ ಈಗ ಅಭಿಮನ್ಯುಗೆ. ಇವನನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ, AK-47 ಅಂತ ಕರೀತಾರೆ, ಕೋಂಬಿಂಗ್ ಸ್ಪೆಷಲಿಸ್ಟ್. ಯಾಕೆ ಕರೀತಾರೆ ಅಂದ್ರೆ ಸುಮಾರು 150 ಏನು ಪುಂಡಾನೆಗಳ ಸೆರೆ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ, 50 ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಇವತ್ತಿನ ನಾಗರಹೊಳೆಯ ಮತ್ತಿಗೋಡು ಅಂತ ನಾವು ಹೇಳ್ತೀವಿ, ಅದು ಇವನ ವಾಸಸ್ಥಾನ. ಬಿಡಾರ ಇರೋದು, ಶಿಬಿರ ಇರೋದು ಅಲ್ಲಿ ಮತ್ತಿಗೋಡಲ್ಲಿ. ಆಮೇಲೆ ಇವತ್ತಿನ ದಿನವನ್ನ ಯಾರು ಮಿಸ್ ಮಾಡ್ಕೊಳ್ಬಾರ್ದು, ಯಾಕಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ತಾಯಿಯನ್ನ ನಾವು ದಿನ ನೋಡ್ಬೋದು, ಆದ್ರೆ ಅಂಬಾರಿ ಮೇಲೆ ಕೂತಂತಹ ತಾಯಿಯನ್ನ ನೋಡೋದಕ್ಕೆ ಸಿಗೋದು ವರ್ಷಕ್ಕೆ ಒಂದೇ ಸಲ. ಹಿಂಗಾಗಿ ಈ ಅವಕಾಶವನ್ನ ಮಿಸ್ ಮಾಡ್ಕೊಂಬಿಡಿ. ಮೈಸೂರಿಗೆ ಹೋಗಕ್ ಆಗದೆ ಇರೋರು ಟಿವಿ ನೋಡ್ತಾ ಇದ್ರೆ ಸಾಕು, ಪಬ್ಲಿಕ್ ಟಿವಿಯಲ್ಲಿ ಲೈವ್ ಅಪ್ಡೇಟ್ಸ್ ಮೇಡಮ್. ಇದು ಈ ಉತ್ಸವ ಮೂರ್ತಿಯದಲ್ಲೇ ಇದು ಪಂಚಲೋಹಗಳಿಂದ ಮಾಡಿರ್ತಕ್ಕಂಥದ್ದು. ಇದು ಈ 2.5 ಅಡಿ ಎತ್ತರ ಮತ್ತೆ 8 ಕೈಗಳಿಂದ ಮಹಿಷಾಸುರನನ್ನ ಸಂಹಾರ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿರೂಪ ಇದು. ಅದೇ ಹೊಯ್ಸಳರ ಶೈಲಿಯ. ಹೌದು ಆಯ್ತಾ. 1990ರಿಂದ ಈ ಪಂಚ ವಿಗ್ರಹ ಏನಿದೆಯಲ್ಲ, ಪಂಚಲೋಹ ವಿಗ್ರಹ ಇದೆಯಲ್ಲ, ಇದನ್ನ ಅಂಬಾರಿನಲ್ಲಿ ಕೂತು ಉತ್ಸವ ಮೂರ್ತಿಯಾಗಿ ಆಚರಣೆಗೆ ತಂದಿದ್ದು. ಓಕೆ.